ಸ್ನೇಹಿತರೆ, ಯಾವ ದೇಶಗಳನ್ನ ನಾವು ಕೋಲ್ಡ್ ಕಂಟ್ರೀಸ್, ಭೂಮಿಯ ಮೇಲಿನ ಸ್ವರ್ಗ ಅಂತ ಕರೀತಿದ್ವೋ ಆ ಯುರೋಪ್ ಖಂಡ ಇವತ್ತು ಅಕ್ಷರಶಃ ನಿಗಿ ಕೆಂಡದಂತೆ ಸುಡ್ತಿದೆ. ಇಂಗ್ಲೆಂಡ್, ಜರ್ಮನಿ, ಇಟಲಿ, ಡೆನ್ಮಾರ್ಕ್ ಇಲ್ಲಿ ತಾಪಮಾನ ಬರೋಬ್ಬರಿ 44 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಬಿಸಿ ಗಾಳಿಗೆ ತತ್ತರಿಸಿದ ಜನ ಪ್ರಾಣ ಉಳಿಸ್ಕೊಳ್ಳೋಕೆ ಸಿಕ್ಕ ನದಿ ಸರೋವರಗಳಿಗೆ ಹಾರ್ತಿದ್ದಾರೆ. ಅಂಗಡಿಗಳಿಗೆ ನುಗ್ಗಿ ನಾ ಮುಂದು ತಾ ಮುಂದು ಅಂತ ಫ್ಯಾನ್, ಎಸಿ, ಕೂಲರ್ಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕೇವಲ ಕೆಲವೇ ದಿನಗಳಲ್ಲಿ 270ರಿಂದ 300ಕ್ಕೂ ಹೆಚ್ಚು ಜನ ಇದರಿಂದ ಪ್ರಾಣ ಬಿಟ್ಟಿದ್ದಾರೆ. ಅಷ್ಟಕ್ಕೂ ಯುರೋಪ್ನಲ್ಲಿ ದಿಢೀರ್ ಅಂತ ಆಗ್ತಿರೋದೇನೋ, ವಿಜ್ಞಾನಿಗಳು ಕೊಡ್ತಿರೋ ಆ ವಾರ್ನಿಂಗ್ ಏನು? ಯುರೋಪ್ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಕ್ಲೈಮೇಟ್ ಚೇಂಜ್ನ ಮಹಾಗಂಡಾಂತರ ಕಾದಿದ್ಯಾ? ಬನ್ನಿ ಪ್ರತಿಯೊಂದನ್ನ ಇವತ್ತು ನೋಡ್ತಾ ಹೋಗೋಣ. ಕೆಂಡದಂತಾದ ಯುರೋಪ್, 20 ಕೋಟಿ ಜನ ಅಪಾಯದಲ್ಲಿ. ಸ್ನೇಹಿತರೆ, ಸಾಮಾನ್ಯವಾಗಿ ಯುರೋಪ್ ಕಂಟ್ರಿಗಳಾದ ಇಂಗ್ಲೆಂಡ್, ಪೋಲ್ಯಾಂಡ್ ಜನರೆಲ್ಲ ಅಲ್ಲಿ ಸರಿಯಾದ ಬಿಸಿಲು ಸಿಗೋದಿಲ್ಲ ಅಂತ ನಮ್ಮ ಭಾರತದ ಗೋವಾಗೆಲ್ಲ ಬಂದು ಇದ್ದು ಹೋಗ್ತಾರೆ. ಅದರಲ್ಲೂ ಇಂಗ್ಲೆಂಡ್ನವರೇ ಇದರಲ್ಲಿ ಹೆಚ್ಚು. ಆದ್ರೆ ಸದ್ಯ ಯುರೋಪ್ನ ಪರಿಸ್ಥಿತಿ ನೋಡಿದ್ರೆ ಬೇಡಪ್ಪ ಬೇಡ, ಈ ಬಿಸಿಲಿನ ಸಹವಾಸವೇ ಬೇಡ ಅಂತಿದ್ದಾರೆ. ಯಾಕಂದ್ರೆ ಅಲ್ಲಿನ ಟೆಂಪರೇಚರ್ ಅಷ್ಟರ ಮಟ್ಟಿಗೆ ಸುಡ್ತಿದೆ. ಈಗ ಇಡೀ ಜಗತ್ತಿನಲ್ಲೇ ಅತಿ ವೇಗವಾಗಿ ಬಿಸಿಯಾಗ್ತಿರೋ ಖಂಡ ಅಂದ್ರೆ ಅದು ಯುರೋಪ್. ವರದಿಗಳು ಹೇಳ್ತಿರೋ ಪ್ರಕಾರ ಗ್ಲೋಬಲ್ ಆವರೇಜ್ಗಿಂತ ಬರೋಬ್ಬರಿ 2 ಪಟ್ಟು ವೇಗವಾಗಿ ಯುರೋಪ್ ಬಿಸಿಯಾಗ್ತಿದೆ. ಬರೋಬ್ಬರಿ 20 ಕೋಟಿ ಜನ ಈಗ ಅಲ್ಲಿನ ಹೀಟ್ ವೇವ್ಗೆ ತತ್ತರಿಸಿದ್ದಾರೆ. ಜರ್ಮನಿ ತನ್ನ ಇತಿಹಾಸದಲ್ಲೇ ಅತಿ ಹೆಚ್ಚು ಅಂದ್ರೆ 41.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಿಸಿದೆ. ಇದು ಹೀಗೆ ಮುಂದುವರೆದು 42 ಡಿಗ್ರಿ ಟಚ್ ಆದ್ರೂ ಆಶ್ಚರ್ಯ ಇಲ್ಲ. ಅಲ್ಲದೆ ಫ್ರಾನ್ಸ್ನಲ್ಲಿ ಟೆಂಪರೇಚರ್ ಬರೋಬ್ಬರಿ 44 ಡಿಗ್ರಿ ರೀಚ್ ಆಗಿದೆ. ಇತ್ತ ಡೆನ್ಮಾರ್ಕ್ನಲ್ಲಿ 37 ಡಿಗ್ರಿ, ಚೆಕ್ ರಿಪಬ್ಲಿಕ್ನಲ್ಲಿ 40.6 ಡಿಗ್ರಿ ಮತ್ತು ಬ್ರಿಟನ್ನಲ್ಲಿ 37.3 ಡಿಗ್ರಿ. ಹೀಗೆ ಪ್ರತಿಯೊಂದು ದೇಶವು ತನ್ನ ಹಳೆಯ ರೆಕಾರ್ಡ್ಗಳನ್ನ ತಾನೇ ಬ್ರೇಕ್ ಮಾಡ್ತಿದೆ. ಅರೆ ಇದೇನ್ರಿ, ನಮ್ಮ ಕರ್ನಾಟಕದ ಬಾಗಲಕೋಟೆ, ಗದಗ, ಕಲಬುರಗಿಗೆ ಹೋದ್ರೆ ಈ ಟೆಂಪರೇಚರ್ ಕಾಮನ್ ಅಲ್ವಾ ಅಂತ ನೀವು ಕೇಳ್ಬೋದು. ಆದ್ರೆ ಸ್ನೇಹಿತರೆ, ಯುರೋಪ್ ಉತ್ತರ ಧ್ರುವದ ಹತ್ರ ಬರೋ ಖಂಡ. ಅಲ್ಲಿ ಸದಾ ತಂಪಿನ ವಾತಾವರಣ ಇರುತ್ತೆ. ಸಮ್ಮರ್ ಸೀಸನ್ನಲ್ಲೂ ಆವರೇಜ್ ಟೆಂಪರೇಚರ್ ಬರೀ 16ರಿಂದ 25 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ಇರುತ್ತೆ. ಅದಕ್ಕೆ ತಕ್ಕಂತೆ ಅಲ್ಲಿನ ಜನರ ದೇಹ ವ್ಯವಸ್ಥೆ ಎಲ್ಲ ಹೊಂದ್ಕೊಂಡಿರುತ್ತೆ. ಆದ್ರೀಗ ಇದ್ದಕ್ಕಿದ್ದಂತೆ 15ರಿಂದ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಿಢೀರ್ ಏರಿಕೆ ಆಗಿದೆ. ನಮ್ಮಲ್ಲಿ ಹೀಗೆ ಸಡನ್ 10ರಿಂದ 15 ಡಿಗ್ರಿ ಟೆಂಪರೇಚರ್ ಜಾಸ್ತಿ ಆದ್ರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂತಹ ಪರಿಸ್ಥಿತಿ ಈಗ ಯುರೋಪ್ ದೇಶಗಳಿಗೆ ಬಂದಿದೆ. ಯುರೋಪ್ನ 850 ದೊಡ್ಡ ನಗರಗಳಲ್ಲಿ ಅರ್ಧಕ್ಕರ್ಧ ನಗರಗಳು ಹೀಟ್ ಸ್ಟ್ರೆಸ್ಗೆ ಸಿಲುಕಿವೆ. ಅಂದ್ರೆ ಟೆಂಪರೇಚರ್ ಜೊತೆಗೆ ಹ್ಯೂಮಿಡಿಟಿ ಅಂದ್ರೆ ತೇವಾಂಶ ಕೂಡ ಸೇರ್ಕೊಂಡಿದೆ. ಇದರಿಂದ ಮೈ ಬೆವರೋದೆ ನಿಂತು ಹೋಗಿದೆ. ದೇಹ ತಂಪಾಗದೇ ಇರೋದ್ರಿಂದ ಇದು ಜೀವಕ್ಕೆ ತುಂಬಾ ಡೇಂಜರಸ್ ಆಗ್ತಿದೆ. ಈಗಾಗಲೇ ಇದರ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಎಫೆಕ್ಟ್ ನಿಂದ ಸಾವು ನೋವುಗಳ ಸಂಖ್ಯೆ ಏರ್ತಾ ಇದೆ. ಈಗಾಗಲೇ 270 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಆಸ್ಪತ್ರೆಗಳು ಪೇಷಂಟ್ಗಳಿಂದ ಫುಲ್ ಆಗಿವೆ. ವಿದ್ಯುತ್ ಉತ್ಪಾದನೆಗೂ ದೊಡ್ಡ ಪೆಟ್ಟು ಬಿದ್ದಿದೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ಹೀಟ್ ವೇವ್ ನಿಂದ ರಕ್ಷಿಸಿಕೊಳ್ಳೋಕೆ ಜನ ಸಿಕ್ಕ ಕಡೆ ನೀರಿಗೆ ಹಾರ್ತಿದ್ದಾರೆ. ದೇಹ ತಂಪು ಮಾಡ್ಕೊಳ್ಳೋಕೆ ಪರದಾಡ್ತಿದ್ದಾರೆ. ಇನ್ನು ಇತ್ತ ರೊಮೇನಿಯಾ, ಹಂಗೇರಿ, ಸ್ಲೋವಾಕಿಯಾದಂತ ದೇಶಗಳು ಹೈ ಲೆವೆಲ್ ಅಲರ್ಟ್ ಘೋಷಣೆ ಮಾಡಿವೆ. ಸ್ಲೋವಾಕಿಯಾದಲ್ಲಂತೂ ಇತಿಹಾಸದಲ್ಲೇ ಮೊದಲ ಬಾರಿಗೆ ರಾತ್ರಿ ಹೊತ್ತಲ್ಲೂ 26.3 ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶ ದಾಖಲಾಗಿದೆ. ಅಷ್ಟಕ್ಕೂ ಯುರೋಪ್ನಲ್ಲಿ ಇಂಥದ್ದೊಂದು ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋಕೆ ಕಾರಣ ಏನು? ಸ್ನೇಹಿತರೆ, ಆ ಕಾರಣದ ಬಗ್ಗೆ ನೋಡೋಕು ಮುಂಚೆ ನಿಮ್ಮಲ್ಲೊಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೀವು ನಮ್ಮ ಮೆಂಬರ್ ಆಗ್ಬೋದು. ಇದರಿಂದ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಿಗೋದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮದೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಜಾಯಿನ್ ಆಗಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಏನಿದು ಒಮೆಗಾ ಬ್ಲಾಕ್? ಸ್ನೇಹಿತರೆ, ಈಗ ಯುರೋಪ್ನಲ್ಲಿ ಆಗ್ತಿರೋದು ಮಾಮೂಲಿ ಬೇಸಿಗೆಯ ಬಿಸಿಲಲ್ಲ. ಇದರ ಹಿಂದೆ ಇರೋದು ಒಂದು ಡೇಂಜರಸ್ ವೆದರ್ ಪ್ಯಾಟರ್ನ್, ಅಂದ್ರೆ ಒಮೆಗಾ ಬ್ಲಾಕ್. ಅಷ್ಟಕ್ಕೂ ಏನಿದು ಒಮೆಗಾ ಬ್ಲಾಕ್? ವಿಜ್ಞಾನಿಗಳು ಹೇಳೋ ಪ್ರಕಾರ ವಾತಾವರಣದಲ್ಲಿ ಹೈ ಪ್ರೆಷರ್ ನಿರ್ಮಾಣವಾಗಿದೆ. ಇದು ನೋಡೋಕೆ ಗ್ರೀಕ್ ಅಕ್ಷರ ಒಮೆಗಾ ಆಕಾರದಲ್ಲಿ ಇರುತ್ತೆ. ಈ ಒಮೆಗಾ ಬ್ಲಾಕ್ ಏನ್ ಮಾಡ್ತಿದೆ ಅಂದ್ರೆ ಸುಡೋ ಬಿಸಿಗಾಳಿಯನ್ನ ಯುರೋಪ್ ಮೇಲೇನೆ ಕವರ್ ಮಾಡಿ ಒಂದು ಕಡೆ ಲಾಕ್ ಮಾಡ್ತಿದೆ. ಒಂದು ಬೃಹತ್ ಹೀಟ್ ಡೋಮ್ ಒಳಗೆ ಇಡೀ ಯುರೋಪ್ ಸಿಲುಕಿಕೊಂಡಿದೆ. ಅಂದ್ರೆ ಇದರ ಪಕ್ಕದಲ್ಲಿ ಕೋಲ್ಡ್ ವಾತಾವರಣ ಇರುತ್ತೆ, ಆದ್ರೆ ಬೆಂಕಿ ಉರಿಯೋ ತರ ಹೀಟ್ ಇರುತ್ತೆ. ಸೊ ಈ ಅಧಿಕ ಒತ್ತಡದ ಕೇಂದ್ರ ಭಾಗದಲ್ಲಿ ಹವಾಮಾನ ಸಂಪೂರ್ಣ ಡ್ರೈ ಮತ್ತು ವಿಪರೀತ ಬಿಸಿಯಾಗಿರುತ್ತೆ. ಇದು ಮೋಡಗಳು ಸೃಷ್ಟಿಯಾಗದಂತೆ ತಡೆದು ಆಕಾಶ ಕಡು ಬಿಸಿಲಿನಿಂದ ಸುಡುವಂತೆ ಮಾಡ್ತಿದೆ.
ಇದೇ ಕಾರಣಕ್ಕೆ ಫ್ರಾನ್ಸ್ ಮತ್ತು ಸ್ಪೇನ್ ಅಂತಹ ದೇಶಗಳು ಅಕ್ಷರಶಃ ಓವನ್ನಂತೆ ಬೇಯ್ತಾ ಇದ್ದು ಅಲ್ಲಿ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ ದಾಟಿದೆ. ಆದ್ರೆ ಈ ಹೀಟ್ ವೇವ್ನ ಅಕ್ಕಪಕ್ಕದಲ್ಲಿರೋ ಕಡಿಮೆ ಒತ್ತಡದ ಪ್ರದೇಶಗಳಲ್ಲಿ ಮಾತ್ರ ತಂಪಾದ ಮಳೆಯ ವಾತಾವರಣ ಇರುತ್ತೆ. ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗಿದೆ ಅಂದ್ರೆ ಯುರೋಪ್ನ ಇನ್ಫ್ರಾಸ್ಟ್ರಕ್ಚರ್ ಅಕ್ಷರಶಃ ಕೊಲ್ಯಾಪ್ಸ್ ಆಗ್ತಿದೆ. ಬ್ರಿಟನ್ನಲ್ಲಿ ಡಾಂಬರ್ ರಸ್ತೆಗಳು ಬೆಣ್ಣೆಯಂತೆ ಕರಗ್ತಿವೆ. ರಸ್ತೆ ಮೇಲೆ ಕಾರುಗಳು ಹೋಗ್ತಾ ಇದ್ರೆ ನೀರಿನ ಗುಂಡಿಯಲ್ಲಿ ಹೋದಾಗ ಬರೋ ಸೌಂಡ್ ಬರ್ತಿದೆ. ಅಷ್ಟರ ಮಟ್ಟಿಗೆ ರಸ್ತೆಗಳು ಕರಗಿ ಹೋಗ್ತಿದೆ. ನೀವಿಲ್ಲಿ ಫೋಟೋದಲ್ಲಿ ವಿಡಿಯೋದಲ್ಲಿ ನೋಡ್ಬೋದು. ಬಿಸಿಲ ಝಳಕ್ಕೆ ರೈಲ್ವೆ ಟ್ರ್ಯಾಕ್ಗಳು ಬೆಂಡ್ ಆಗ್ತಿವೆ. ಇದರಿಂದ ನೂರಾರು ಟ್ರೈನ್ಗಳು ಕ್ಯಾನ್ಸಲ್ ಆಗಿವೆ. ಕೆಲ ಕಡೆಗಳಲ್ಲಿ ಶಾಲೆಗಳನ್ನೇ ಮುಚ್ಚಲಾಗಿದೆ. ಸ್ನೇಹಿತರೆ, ಇದೇ ರೀತಿ ಕಳೆದ 2022 ಮತ್ತು 2023 ನಡುವೆ ಬಂದಿದ್ದ ಹೀಟ್ ವೇವ್ಗೆ ಯುರೋಪ್ನಲ್ಲಿ ಬರೋಬ್ಬರಿ 60,000 ಜನ ಪ್ರಾಣ ಬಿಟ್ಟಿದ್ರು. ಈಗ ಮತ್ತೆ ಅದೇ ವಿನಾಶ ಯುರೋಪ್ನ ಸಿಸ್ಟಮ್ ಅನ್ನೇ ಕೊಲ್ಯಾಪ್ಸ್ ಮಾಡ್ತಿದೆ. ನೋಡಿ, ಪ್ರಕೃತಿಗೆ ಈ ಕ್ಲೈಮೇಟ್ ಚೇಂಜ್ಗೆ ಡೆವಲಪ್ಡ್ ಅಂಡರ್ ಡೆವಲಪ್ಡ್ ಕಂಟ್ರಿ ಅನ್ನೋದಿಲ್ಲ, ಎಲ್ರಿಗೂ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಿದೆ. ಭಾರತಕ್ಕೂ ಅಪಾಯ, ಪ್ರಪಂಚಕ್ಕೆ ಮಹಾಗಂಡಾಂತರ. ಸ್ನೇಹಿತರೆ, ಇದೆಲ್ಲವನ್ನ ನೋಡಿ ಇದು ಕೇವಲ ಯುರೋಪ್ನ ಕತೆ, ದೂರದ ಖಂಡದಲ್ಲಿ ಆಗ್ತಿರೋ ವೆದರ್ ಪ್ರಾಬ್ಲಮ್ ಅಷ್ಟೇ ಅನ್ಕೋಬೇಡಿ. ಯಾಕಂದ್ರೆ ಇದೇ ಮಹಾಗಂಡಾಂತರ ಇವತ್ತು ನಮ್ಮ ಭಾರತದ ಬಾಗ್ಲಿಗೂ ಬಂದು ನಿಂತಿದೆ. ಈಗ ನಮ್ಮಲ್ಲಿ ಏನಾಗ್ತಿದೆ ನೋಡಿ. ಈಗ ಜೂನ್ ತಿಂಗಳು ಮುಗಿಯೋಕೆ ಬಂತು, ಆದ್ರೆ ನಮ್ಮ ದೇಶದಲ್ಲಿ ಅಂದುಕೊಂಡ ಮಟ್ಟಿಗೆ ಮಳೆಯೇ ಆಗ್ತಿಲ್ಲ. ಇಷ್ಟು ಹೊತ್ತಿಗೆ ಎಲ್ಲಾ ಕಡೆ ಹೊಲಗದ್ದೆಗಳಲ್ಲಿ ಬೀಜ ಬಿತ್ತಿ ಎಲ್ಲ ಹಸನಾಗಿರಬೇಕಿತ್ತು. ಆದ್ರೆ ಈಗ ಕೆಲವು ಕಡೆ ಬಿತ್ತಿದ ಬೀಜ ಒಣಗ್ತಿದ್ರೆ ಕೆಲವು ಕಡೆ ಇನ್ನೂ ಬೀಜವೇ ಬಿತ್ತಿಲ್ಲ. ಇವತ್ತಿನ ಡೇಟಾ ನೋಡಿದ್ರೆ ಭಾರತದಲ್ಲಿ ಬರೋಬ್ಬರಿ 45% ಮಳೆ ಕೊರತೆ ಇದೆ. ಕರ್ನಾಟಕ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ನಮ್ಮಲ್ಲೂ ರೈನ್ ಡೆಫಿಸಿಟ್ 41ರಿಂದ 42% ಇದೆ. ಇದೆಲ್ಲ ಎಲ್ನಿನೋ ಇಂಪ್ಯಾಕ್ಟ್. ಇದಕ್ಕೂ ಮುನ್ನ ಇದೇ ವರ್ಷದ ಬೇಸಿಗೆಯಲ್ಲಿ ಭಾರತ ಅನುಭವಿಸಿದ ಭೀಕರ ಹೀಟ್ ವೇವ್ ತಲ್ಲಣ ನಮ್ಗೆಲ್ಲ ಗೊತ್ತು. ದೇಶದ ಹಲವು ಭಾಗಗಳಲ್ಲಿ ತಾಪಮಾನ ಹಿಂದೆಂದೂ ಕಾಣದ ರೆಕಾರ್ಡ್ ಮಟ್ಟಕ್ಕೆ ಏರಿತ್ತು. ಕರ್ನಾಟಕ ಸೇರಿ ರಾಜಸ್ಥಾನ, ಜಾರ್ಖಂಡ್, ಛತ್ತೀಸ್ಗಢ, ಮಹಾರಾಷ್ಟ್ರದಲ್ಲಿ ಇದರ ಇಂಪ್ಯಾಕ್ಟ್ ಹೆಚ್ಚಾಗಿತ್ತು. ಸೊ ಹೀಗೆ ಮೇಲಿಂದ ಮೇಲೆ ಈ ಎಫೆಕ್ಟ್ ಬೀಳ್ತಾ ಇದೆ. ಅಲ್ಲದೆ ನಿಮ್ಗೆ ಗೊತ್ತಿರಬಹುದು, ಉತ್ತರ ಕರ್ನಾಟಕದ ಭಾಗದಲ್ಲಿ 2-3 ತಿಂಗಳ ಹಿಂದೆ ಆಲಿಕಲ್ಲು ಮಳೆ ಬಿದ್ದು ಕಾಶ್ಮೀರದ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು. ಸೊ ಮಳೆಗಾಲಕ್ಕೆ ಮಳೆ ಇಲ್ಲ, ಬೇಸಿಗೆಗೆ ವಿಪರೀತ ಹೀಟ್ ವೇವ್. ಈ ರೀತಿ ನಮ್ಮ ದೇಶದಲ್ಲೂ ಕ್ಲೈಮೇಟ್ ಚೇಂಜ್ ಆಗ್ತಿದೆ. ಈಗಲೇ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಿದೆ. ಇದು ಹೀಗೆ ಮುಂದುವರೆದ್ರೆ ನಮ್ಮ ಕೃಷಿ, ನಮ್ಮ ಎಕಾನಮಿ ಎಲ್ಲದರ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಇದು ನಮ್ಮ ಭಾರತದ ಸಿಚುವೇಶನ್. ಆದ್ರೆ ಆತ ಅಂಟಾರ್ಟಿಕ್ದಲ್ಲಿ ಕೂಡ ಹಿಮದ ಗಡ್ಡೆಗಳು ವೇಗವಾಗಿ ಕರಗ್ತಿದೆ. ಸಾವಿರಾರು ವರ್ಷದ ಹಳೆಯ ಡೋಮ್ಸ್ಡೇ ಗ್ಲೇಷಿಯರ್ ಕೂಡ ತುಂಡು ತುಂಡಾಗಿ ಹೋಗ್ತಿದೆ. ಇದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಗ್ಲೋಬಲ್ ಸೀ ಲೆವೆಲ್ ಕೂಡ ಹೆಚ್ಚಿಸ್ತಿದೆ. ಹಾಗಂತ ನಾಳೆನೆ ನಾವೇನು ಮುಳುಗಿ ಹೋಗ್ತೀವಿ ಅಂತ ಹೆದರಿಸ್ತಿಲ್ಲ. ಆದ್ರೆ ಇದು ಕೂಡ ಮುಂಬರಲಿರೋ ಗಂಡಾಂತರದ ಒಂದೊಂದು ಫೇಸ್ ಇದ್ದ ರೀತಿ. ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಭೂಮಿಯನ್ನ ಡೇಂಜರ್ ಝೋನ್ಗೆ ತಳ್ತಿದೆ. ಕಾರ್ಬನ್ ಪಾಪದ ಫಲ, ಪ್ರಕೃತಿ ಕೊಡ್ತಿದೆ ವಾರ್ನಿಂಗ್. ಸ್ನೇಹಿತರೆ, ಇವತ್ತು ಯುರೋಪ್ ಈ ರೀತಿ ಬೆಂದು ಹೋಗ್ತಿರೋದು ಅಥವಾ ಭಾರತದಲ್ಲಿ ಈ ರೀತಿ ಮಳೆ ಬರದೇ ಇರೋದು ಈ ಹಿಂದೆ ಆಗಿಲ್ವಾ ಕೇಳಿದ್ರೆ ಅಫ್ಕೋರ್ಸ್ ಆಗಿದೆ. ಆದ್ರೆ ಅದರ ಗ್ಯಾಪ್ ನೋಡ್ಬೇಕು. 10 ವರ್ಷಕ್ಕೋ 15 ವರ್ಷಕ್ಕೋ ಈ ಎಲ್ನಿನೋಗಳು ಭೀಕರ ಬರಗಾಲಗಳು ಬಡಿತಿದ್ವು. ಈ ರೀತಿ ಮೇಲಿಂದ ಮೇಲೆ ಘಟನೆಗಳು ನಡೆದಿರಲಿಲ್ಲ. ಅಂದ್ರೆ ಈಗ ಅದರ ಫ್ರೀಕ್ವೆನ್ಸಿ ಹೆಚ್ಚಾಗ್ತಿದೆ. 2024ರಲ್ಲಿ ಅಪ್ಪಳಿಸಿದ್ದ ಎಲ್ನಿನೋ ಈಗ ಮತ್ತೆ 2026ರಲ್ಲಿ ಬಂದಿದೆ. ಅದು ಕೂಡ ಇನ್ನೂ ಸ್ಟ್ರಾಂಗ್ ಆಗಿ ಸೂಪರ್ ಮೆಗಾ ಗಾಡ್ಜಿಲಾ ಎಲ್ನಿನೋ ಅಂತ ಹೇಳಲಾಗ್ತಿದೆ. ಇನ್ನು ಹೀಟ್ ವೇವ್ ಬೇಸಿಗೆಯಲ್ಲಿ ಸರ್ವೇ ಸಾಮಾನ್ಯದ ರೀತಿಯಾಗಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕಾರ್ಬನ್ ಎಮಿಷನ್, ಗ್ಲೋಬಲ್ ವಾರ್ಮಿಂಗ್. ಇವತ್ತು ಭೂಮಿ ಕಂಡು ಕೇಳರಿಯದ ಮಟ್ಟಿಗೆ ಹೀಟ್ ಆಗ್ತಿದೆ. ಕೆಮಿಕಲ್ ಅನಿಲಗಳು ವಾತಾವರಣ ಸೇರ್ತಿವೆ. ಒಂದು ವರ್ಷಕ್ಕೆ ಬರೋಬ್ಬರಿ 53.2 ಬಿಲಿಯನ್ ಮೆಟ್ರಿಕ್ ಟನ್ ಕಾರ್ಬನ್ ಎಮಿಷನ್ ರಿಲೀಸ್ ಆಗ್ತಿದೆ. ಇವು ನಮ್ಮ ಅಟ್ಮಾಸ್ಫಿಯರ್ಗೆ ಒಂಥರ ಥರ್ಮಲ್ ಬ್ಲಾಂಕೆಟ್ ತರ ಆಗ್ಬಿಡುತ್ತವೆ. ಇದು ಸೂರ್ಯನ ಟೆಂಪರೇಚರ್ ಅನ್ನ ಹಾಗೆ ಹಿಡಿದಿಟ್ಕೊಂಡು ಇಡೀ ಗ್ಲೋಬಲ್ ಟೆಂಪರೇಚರ್ ಅನ್ನ ಹೆಚ್ಚಿಸುತ್ತೆ. ಸೊ ಇದೇನ್ ಮಾಡುತ್ತೆ, ನಮ್ಮ ವಾತಾವರಣದ ಒಂದು ಪ್ಯಾಟರ್ನ್ ಅನ್ನೇ ಚೇಂಜ್ ಮಾಡ್ಬಿಡುತ್ತೆ. ಅವರು ಇವರು ಅಂತಿಲ್ಲ, ಇದಕ್ಕೆ ಎಲ್ಲಾ ದೇಶಗಳು ಕಾರಣ. ಆದ್ರೆ ಅತಿ ಹೆಚ್ಚು ಕಾರ್ಬನ್ ಎಮಿಷನ್ ಮಾಡಿರೋದೇ ಈಗ ಸುಡ್ತಿರೋ ಯುರೋಪ್ನಂಥ ಇದೇ ಅಭಿವೃದ್ಧಿ ಹೊಂದಿದ ದೇಶಗಳು. ಈಗ ಅವರಿಗೆ ಭಯಂಕರವಾದ ರಿಟರ್ನ್ ಗಿಫ್ಟ್ ಕೊಡ್ತಿದೆ. ಅವರ ಕೆಲಸ ಬೂಮ್ ರಾಂಗ್ ಆಗಿ ಅವರನ್ನೇ ಸುಡ್ತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.